ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? CM ಮೊಹಮ್ಮದ್ ರಫೀಕ್. CM ಮೊಹಮ್ಮದ್ ರಫೀಕ್. ಸರ್ ನೀವು ಎಷ್ಟನೇ ವಾರ್ಡಿಂದ ಗೆದ್ದಿರುವಂಥದ್ದು? 22ನೇ ವಾರ್ಡ್. 22ನೇ ವಾರ್ಡಿಂದ ಗೆದ್ದಿರುವಂಥದ್ದು. ಏನು ಅನ್ನಿಸ್ತಾ ಇದೆ ಸರ್ ಈಗ ನಿಮಗೆ ರಾಜಕೀಯ ಜೀವನ? ಏನು ಇವಾಗ ಲಾಸ್ಟ್ ಟೈಮ್ ಅವರು ಅವ್ರ ಅಲ್ಲಿಂದ ಇದು ಕೌನ್ಸಿಲರ್ಗಳು ಇದ್ರಲ್ಲ, ಎರಡು ಮೂರು ಪೀರಿಯಡಿಂದನೂ ಏನೋ ಕೆಲಸ ಆಗಿಲ್ಲ ಅಂತ ಜನ ಎಲ್ಲ ಬಂದು ನಮಗೆ ಫೋರ್ಸ್ ಮಾಡಿ ಸೆಲೆಕ್ಷನ್ ಮಾಡಿ ನೀವು ಆದರೆ ನಮಗೆ ಏನಾದರೂ ಸ್ವಲ್ಪ ಕೆಲಸಗಳು ಆಗ್ಬೋದು ಅಂತ ಹೇಳಿ ನಿಯತ್ ಮಾಡಿ ನೀವು ನಿಂತ್ಕೋಬೇಕು, ಕೆಲಸ ಮುಗಿಸ್ಕೊಡ್ಬೇಕು ಅಂತ ಆಸೆ ಮಾಡ್ಕೊಂಡು ಜನ ಎಲ್ಲ ಸೆಲೆಕ್ಷನ್ ಮಾಡಿದ್ರು. ನಮ್ಮ 40 ಇಯರ್ಸ್ ಓಲ್ಡ್ ಈ ಪಾರ್ಟಿ ಜನತಾದಲ್ಲಿ ಅಪೋಸಿಷನಲ್ಲಿ ನಮ್ಮ ಲೀಡರ್ಸ್, ಲೋಕಲ್ ಲೀಡರ್ಸ್, ನಮ್ಮ ಟಾಪ್ ಲೀಡರ್ಸ್ ಎಲ್ಲ ನಮಗೆ ಚೆನ್ನಾಗೆ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನಮ್ಮ ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದಾರಲ್ಲ, ಜನತಾದಳ ಲೋಕಲ್ ಲೀಡರ್ಸು, ಅವ್ರು ನಮಗೆ ಸರಿಯಾಗಿ ಬಿ ಫಾರಮ್ ಎಲೆಕ್ಷನಲ್ಲಿ ಬಿ ಫಾರಮ್ ಕೊಟ್ಟಿಲ್ಲ. ಅದರಿಂದ ನಾವು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೀವಿ. ಗೆದ್ದು ಕೂಡ ನಾವು ನಮ್ಮ ಹಳೆ ಪಾರ್ಟಿ ಬಿಟ್ಟಿಲ್ಲ, ಆ ಪಾರ್ಟಿಗೆ ನಾವು ಫಾಲೋವರ್ಸ್ ಆಗಿದ್ದೀವಿ. ಯಾವ ಪಾರ್ಟಿಯಿಂದ ಫಾಲೋವರ್ಸ್? JDS ಪಕ್ಷದ ಫಾಲೋವರ್ಸ್ ಆಗಿರೋದು. ಈಗ ಸರ್ ನಿಮಗೆ ಈ ರಾಜಕೀಯ ಜೀವನದಲ್ಲಿ ಅಂದಾಜು ಎಷ್ಟು ವರ್ಷದ ಅನುಭವ ಇದೆ ಸರ್? ಈಗ ಸರ್ ನಾವು ಎಮರ್ಜೆನ್ಸಿ ಪೀರಿಯಡಿಂದಾನು ನಾವು ಅಪೋಸಿಷನ್ ಅಲ್ಲಿನೇ ಇದ್ದೀವಿ. ಕಾಂಗ್ರೆಸ್ ಹೀಗೆ ಯಾವಾಗಲೂ ನಾವು ಲೈಕ್ ಮಾಡಿಲ್ಲ, ನಾವು ಯಾವಾಗಲೂ ಅದಕ್ಕೆ ಗಮನ ಕೊಟ್ಟಿಲ್ಲ, ಆ ಕಡೆ ನಾವು ಇಂಟ್ರೆಸ್ಟು ಇಲ್ಲ, ಇವಾಗಲೂ ಇಲ್ಲ. ಹಾಗಾಗಿ ಒಂದು ಕುಮಾರಸ್ವಾಮಿ ಅವರ ಒಂದು ಹಾದಿಯಲ್ಲಿ ನಡೆದು ಬರ್ತಾ ಇರುವಂತದ್ದು ಸರ್. ಈಗ ಸರ್ ನಿಮ್ಗೆ ಈ ರಾಜಕೀಯ ಜೀವನಕ್ಕೆ ಬರಕ್ಕೆ ಏನು ಒಂದು ನಿಮ್ಮ ಫ್ಯಾಮಿಲಿಯಿಂದ ಎಲ್ಲ ರಾಜಕೀಯ ಜೀವನಕ್ಕೆ ಬಂದಂತದ್ದ, ಅಥವಾ ಒಂದು ಸಾಧಾರಣ ಮನುಷ್ಯನಾಗಿದ್ದು ಈಗ ರಾಜಕೀಯ ಜೀವನಕ್ಕೆ ಬಂದಂತದ್ದ ಸರ್? ಈಗ ಹಂಗೆ ಅದೇ ಥರ ನಾವು ಇದು ಮಾಡಿ ಜನ ನಮಗೆ ಬಿಟ್ಟಿಲ್ಲ. ನಾವು ಬರೀ ಎಲೆಕ್ಷನ್ನಲ್ಲಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೋ 8 ದಿವಸದಿಂದ. ಇವಾಗ ಜನ ಇಲ್ಲ, ಅಷ್ಟು ವರ್ಷದಿಂದ ನೀವು ಸಪೋರ್ಟ್ ಮಾಡಿದ್ದೀರಾ, ಪಾರ್ಟಿಗೆ ಇದು ಮಾಡಿದ್ದೀರಾ, ಇಲ್ಲಿ ನಿಲ್ಸಿದ್ದು ಕ್ಯಾಂಡಿಡೇಟ್ಗಳು ಸರಿಯಿಲ್ಲ, ಕೆಲಸ ಮಾಡಿಕೊಟ್ಟಿಲ್ಲ, ಅದರಿಂದ ನೀವೇ ಈ ಸಲ ಕಾಂಟ್ಯಾಕ್ಟ್ಸ್ ಮಾಡಿ ನಿಂತ್ಕೊಂಡು ನಮಗೆ ಕೆಲಸಗಳು ಮುಗಿಸ್ಬೇಕು ಅಂತ. ಮುಖ್ಯವಾಗಿ ನೀವೀಗ ಏನೋ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಏನು ನಗರಸಭೆ ಕೆಲಸಗಳು ಏನು ಐತೆ ಅಲ್ಲಿ ವಾರ್ಡ್ಗೆ ಅಷ್ಟೇ. ಇನ್ನೇನು ಜನ ಏನು ಕೇಳ್ತಾರೆ, ಅವ್ರಿಗೆ ಒಳ್ಳೆ ಲೈಟ್ಗಳು ಬೇಕು, ಮೋರಿಗಳು ಒಳ್ಳೇದು ಬೇಕು. ಮತ್ತು ಬಡವ್ರಿಗೆ ಏನಾದರೂ ಸ್ವಲ್ಪ ಸೈಟ್ ಗಿಟ್ ಆಸೆ ಮಾಡ್ತಾರೆ. ಅವ್ರಿಗೆ ಏನು ಜಾಗ ಇಲ್ದಿದ್ದವರು ಸೈಟ್ಗೆ ಆಸೆ ಮಾಡ್ತಾರೆ. ಸೈಟ್ ಇರೋವರು ಏನಾದರೂ ಒಂದು ಪಕ್ಕ ಬಿಲ್ಡಿಂಗ್ ಮಾಡಿಕೊಡಿ, ಏನಾದರೂ ನಮಗೆ ಸ್ವಲ್ಪ ಚಿಕ್ಕದೇ ಆಗಲಿ, ಸ್ವಲ್ಪ ನಾವು ಜೀವನ ಮಾಡ್ಕೊಳ್ತೀವಿ ಅಂತ ಅದು ಆಸೆ ಪಡ್ತಾರೆ. ಅದೆಲ್ಲ ಮುಗಿಸ್ಕೊಟ್ರೆ ನಮಗೆ ಒಳ್ಳೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಸರ್. ಈಗ ಏನು ಒಂದು ನಿಮ್ಮ ವಾರ್ಡಿನಲ್ಲಿ ಅಂದಾಜು ಆ ರೀತಿ ಎಷ್ಟು ಮನೆಗಳನ್ನು ನೀವು ಮಾಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿರ ಸರ್? ಈಗ ಸರ್ ನಾವು ಏನು ಇರೋದೇ ಎಷ್ಟು ಬಡವರು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಷ್ಟು ಜನಗೇನೆ ಮಾಡಬೇಕು. ಅನುಕೂಲ ಆಗಿರೋರಿಗೆ ಯಾಕೆ ಅದು ಎಲ್ಲ ಅವರು ಕೇಳಿದ್ರು ಕೂಡ ನಾವು ಮಾಡೋಕ್ಕಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ನಮ್ಮ ಕಣ್ಣಿಂದ ನೋಡ್ತಾ ಇದ್ದೀವಲ್ಲ, ನಾವು ನೋಡಿ ಅವ್ರದ್ದು ಕಷ್ಟ, ಅವ್ರದ್ದು ಜೋಪಡಿಗಳಲ್ಲಿ ನೀರು ಸುರಿತಾರದು, ಇದು ಅದು ಕಷ್ಟ ಇರೋದು ನೋಡಿ ನಾವು ಅವ್ರಿಗೆ ಅಂಥವ್ರಿಗೆ ಮಾಡಿಕೊಡ್ಬೇಕು ಅಂತ ನಮ್ಮ ಆಸೆ ಸರ್. ಈಗ ನಿಮ್ಮ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಎಲ್ಲ ಯಾವ ರೀತಿ ಇದೆ? ನೀರಿನ ಸಮಸ್ಯೆ ಭಾಳ ತೊಂದರೆ ಇದೆ, ಭಾಳ ತೊಂದರೆ ಅಂದರೆ ಭಾಳ ತೊಂದರೆ. ಈ ನಗರಸಭೆಯಲ್ಲಿ ಹೋಗಿ ನಾವು ಅಲ್ಲಿ ವಾಟರ್ ಬೋರ್ಡ್ ಅವ್ರಿಗೆ ಕಂಪ್ಲೇಂಟ್ಗಳು ಮಾಡಿ ಸಾಕಾಗ್ಬಿಟ್ಟೈತೆ. ಅವ್ರು ಏನೋ ಅಷ್ಟು ಗಮನ ಕೊಡೋಕ್ಕಿಲ್ಲ, ಅವ್ರಿಗೆ ಏನು ಬೇಕು ಅದೇ ಮಾಡ್ತಾರೆ, ನಾವು ಹೇಳಿದ್ದು ಕೇಳೋಕ್ಕಿಲ್ಲ ಸರಿಯಾಗಿ. ಒಂದು ಗಾಡಿನಾರ ಬಿಡಿ ಒಂದು ಟ್ಯಾಂಕರ್ ಬಿಟ್ಟು ಜನಕ್ಕೆ ಬೋರ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡೋ ಗಂಟ ಎಲ್ಲ ಅನುಕೂಲ ಆಗೋ ಗಂಟ ಒಂದು ಟ್ಯಾಂಕರ್ ಬಿಡಿ ಅಂದ್ರೂ ಸರಿಯಾಗಿ ಬಿಡೋಕ್ಕಿಲ್ಲ ಅವರು. ಈ ಥರ ಕಷ್ಟ ಕೊಡ್ತಾವ್ರೆ. ಇವಾಗ ಗಂಟ ನಾವು ಮುನ್ಸಿಪಲ್ ಫಾರ್ಮ್ ಮಾಡಿ ಆಗಿಲ್ಲ, ಕ್ಯಾಟಗಿರಿ ಬಂದು ಫಾರ್ಮ್ ಆಗಿಲ್ಲ, ಅದರಿಂದ ನಾವು ಸುಮ್ಗೆ ಇದ್ದೀವಿ. ಇವಾಗ ಫಾರ್ಮ್ ಆದಮೇಲೆ ಸ್ವಲ್ಪ ನಾವು ಅವ್ರ ಹಿಂದೆ ಬಿದ್ದು ಕೆಲಸಕ್ಕೆ ಇದು ಮಾಡಿ, ಈಗ ಅವ್ರು ಮಾಡ್ದ ಅಂದರೆ DC ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ನಾವು ಕೆಲಸ ಮುಗಿಸ್ಬೇಕು ಅಂತ ಅನ್ಕೊಂಡಿರೋದು ಸರ್. ಈಗ ನಿಮ್ಮ ವಾರ್ಡಿನಲ್ಲಿ ಬಂದು ಈಗ ಒಂದು ರೋಡಿನ ಕಾಮಗಾರಿಕೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, 100ಕ್ಕೆ ಎಷ್ಟು ಭಾಗ ಸಂಪೂರ್ಣವಾಗಿದೆ ಸರ್? ಈಗ ಸರ್ ಅಲ್ಲಿ 90% ಕೆಲಸ ಆಗಿಲ್ಲ, 90% ಕೆಲಸ ಆಗಿಲ್ಲ. ಕ್ಲೀನ್ ಮಾಡೋಕ್ಕಿಲ್ಲ ಜನ. ಅವ್ರಿಗೂ ನಾವು ಇಲ್ಲಿಂದ ಹೇಳಿದ್ರೆ ಅವ್ರು ಹೋಗಿ ಸರಿಯಾಗಿ ಕ್ಲೀನ್ ಮಾಡೋಕ್ಕಿಲ್ಲ. ಹೇಳಿದ್ರೆ ಮಾಡ್ತೀವಿ ಅಂತ ನಮಗೆ ಬರೀ ಮರ್ಯಾದೆ ಕೊಟ್ಟು ಮಾತಾಡ್ಬಿಡ್ತಾರೆ ಅಷ್ಟೇ, ಹೋಗಿ ಅಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ. ನಾವು ಅವ್ರಿಗೆ
ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂತ ಅಂದರೆ ಇವಾಗ ಗಂಟ ನಮ್ಮದು ಒಂದು ಮೀಟಿಂಗ್ ಆಗಿಲ್ಲ, ಏನೂ ಇಲ್ಲ. ಕ್ಯಾಟಗಿರಿ ಬಂದು ಮುನ್ಸಿಪಲ್ ನಗರಸಭೆ ಫಾರ್ಮ್ ಆದಮೇಲೆ ಏನಾದರೂ ನಾವು ಅವ್ರಿಗೆ ಮಾಡಬೇಕು ಅಂತ ಮಾಡಬೇಕಂತ ನಾವು. ಸರ್, ಈಗ ಇದು ನಿಮ್ಮ ಒಂದು ಸ್ವಂತ ಒಂದು ಇಚ್ಛೆಯಾಗಿ ಜನಸೇವೆಯಿಂದ ಜನರಿಗೆ ಮಾಡುವಂಥದ್ದು. ಅದೇ ರೀತಿ ಈಗ ನಿಮ್ಮ ಮೇಲಧಿಕಾರಿಗಳಾದಂಥ MLA MP ಇಂದ ಯಾವುದಾದ್ರು ವಿಶೇಷ ಅನುದಾನದಲ್ಲಿ ಏನು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಏನು ಕೆಲಸಗಳು ಇವಾಗ ಮುಖ್ಯ ಕೆಲಸ ಇವಾಗ ಜನಕ್ಕೆ ಏನು ಬೇಕಂತ ಅಂದರೆ ಫಸ್ಟ್ ಅವ್ರಿಗೆ ಮುಖ್ಯ ಮಾತೇನಂತಂದ್ರೆ ಅವ್ರಿಗೆ ನೀರಿನ ಸಮಸ್ಯೆ. ನೀರೇ ಇಲ್ಲ ಇಲ್ಲಿ. ಹೊಳೆ ಇತ್ತು, ಹೊಳೆಯಲ್ಲಿ ಅಲ್ಲಿ ಮಂಚಿನ ಬೆಲೆ ಡ್ಯಾಮ್ ಕಟ್ಬಿಟ್ಟು ಅಲ್ಲಿ ಹೊಳೆಯಲ್ಲಿ ನೀರಿಲ್ಲ. ಬೋರ್ಗಳು ಹಾಕಿದ್ರೆ ಭಾಳ ಡೀಪ್ ಹಾಕಬೇಕು. ಅದನ್ನು ಒಂದು ಫೇಲ್ ಆಗ್ತದೆ, ಸಿಗ್ತದೆ, ಒಂದು ಸಿಕ್ಕಲ್ಲ. ಇವಾಗ ನಮ್ಮ ಲೀಡರ್ಸ್ಗಳು ಏನು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾವೇರಿಯಿಂದ ಮಾಡ್ತೀವಿ ನಾವು, ಸಪ್ರೇಟ್ ಒಂದು ಇದು ತೊಗೊಂಡು ಬಂದು ನಿಮಗೆ ಲೈನ್ ತೊಗೊಂಡು ಬಂದು ನಿಮ್ಮ ರಾಮನಗರಕ್ಕೆ ನಾವು ಅನುಕೂಲ ಮಾಡ್ತೀವಿ ಅಂತ ನಮ್ಮ ಕುಮಾರಸ್ವಾಮಿ ಅಣ್ಣ ಇವರು ಹೇಳಿದ್ದಾರೆ. ನಾವು ಅವ್ರ ಮೇಲೆ ನಂಬಿಕೆ ಆಗಿದೆ, ನಮಗೆ ಮಾಡಿಕೊಡ್ತಾರೆ ಅಂತ ನಿಯತಿಯಿಂದ ಹೇಳ್ತಾವ್ರೆ ಅಂತ ನಮಗೆ ಸ್ವಲ್ಪ ನಂಬಿಕೆ ಇದೆ. ಸರ್, ನಿಮಗೆ ರಾಜಕೀಯ ಜೀವನಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ಯಾರು ಗುರುಗಳಿಲ್ಲ, ಇವರೇ ಗುರುಗಳು ನಮಗೆ. ನಮ್ಮ ದೇವೇಗೌಡರು ಅವರು ಆವಾಗಿಂದನೂ ನಾವು ಎಮರ್ಜೆನ್ಸಿ ಪೀರಿಯಡಿಂದಾನೆ ಆವಾಗ ಅವ್ರಿಗೇನೆ ನಾವು ಅವ್ರ ಸ್ಪೀಚ್ಗಳು ಅವ್ರದ್ದು ಇದು ಎಲ್ಲ ಕೇಳಿ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಮನಗರಕ್ಕೆ ಭಾಳ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ನೀವು ಒಂದು ಕುಮಾರಣ್ಣವರ ಹಾದಿಯಲ್ಲೇ ನಡೆದು ಬಂದಂಥದ್ದು. ಸರ್, ನಿಮ್ಮ ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ನಿಮ್ಮ ವಾರ್ಡಿನ ಎಲ್ಲ ಜನತೆ. ಅವರು ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನು ಅವ್ರಿಗೆ ಹೋಗಿ ನಾವು ಗೆದ್ದ ಮೇಲೆ ಅವ್ರ ಮನೆಗೆ ಹೋಗಿ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಎಲ್ಲ ಹೇಳಿ ನಿಮ್ಮ ಕೆಲಸಗಳು ಏನೇನು ನಾವು ವಾದ ಮಾಡಿದ್ದೀವಿ, ಏನೇನು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ, ಇದೆಲ್ಲ ಮುಗಿಸ್ಕೊಡ್ತೀವಿ ಅಂತ ಅವ್ರಿಗೆ ಹೋಗಿ ಕೈ ಮುಗ್ದು ಕೇಳ್ತಾ ಇದ್ದೀವಿ. ಅವ್ರು ಭಾಳ ಫೋರ್ಸ್ ಮಾಡ್ತಾವ್ರೆ. 4 ತಿಂಗಳಾಗೈತು, ಏನು ಇನ್ನೂ ಕೆಲಸಗಳು ಇನ್ನೂ ಹಿಡೀಲಿಲ್ಲ, ಏನೂ ಆಗಿಲ್ಲ, ವಾಡಿಯಲ್ಲಿ ಬೋರ್ಗಳಿಲ್ಲ, ನೀರಿಲ್ಲ ಅಂತ ಬರ್ತಾ ಇರ್ತಾರೆ. ನಾವು ಅವ್ರಿಗೆ ಸಮಾಧಾನ ಹೇಳಿ ಕಳಿಸ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಫಾರ್ಮ್ ಆಗಿಲ್ಲ, ಅಫಿಷಿಯಲ್ ಸರಿಯಾಗಿ ಕೇಳಿ ಕೆಲಸ ಮಾಡೋಕ್ಕಿಲ್ಲ. ಅದರಿಂದ ನಾವು ಅವ್ರಿಗೆ ಹೋಗಿ ನಾವೇ ಕೈ ಮುಟ್ಟಿ ಕೇಳ್ಕೊತಾ ಇದ್ದೀವಿ. ನಾವು 1 ಮೀಟಿಂಗ್ 2 ಮೀಟಿಂಗ್ ಕೂತ್ಕೊಂಡಾದ್ಮೇಲೆ DC ಇವ್ರು ಕೇಳಲಿಲ್ಲ ಅಂದರೆ, ಕಮಿಷನರ್ ಸಾಹೇಬರು ಕೇಳಲಿಲ್ಲ ಅಂದರೆ DC ಹತ್ರ ಡೈರೆಕ್ಟಾಗಿ ಹೋಗಿ ನಾವು ಎಲ್ಲ ಮೆಂಬರ್ಸ್ ಹೋಗಿ ನಾವು ಈ ಕಷ್ಟಗಳು ತೋರಿಸಿ ಕೆಲಸಗಳು ಮುಗಿಸ್ಕೊಡ್ತೀವಿ ಅಂತ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.